ಹಾಯ್ ಹಲೋ ನಮಸ್ತೆ. ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ನಮ್ಮನೇಲೂ ವಿಶೇಷವಾಗಿ ತುಳಸಿ ಹಬ್ಬನ ಆಚರಣೆ ಮಾಡಿದ್ವಿ. ತುಳಸಿ ಕಟ್ಟೆನ ನೀಟಾಗಿ ತೊಳೆದು ರಂಗೋಲಿ ಹಾಕಿ ಅಲಂಕಾರ ಮಾಡಿ ನೈವೇದ್ಯ ಮಾಡಿದ್ವಿ. ಆಮೇಲೆ ದೇವರಿಗೆ ದೀಪನ ಬೆಳಗಿ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡಿದ್ವಿ. ದೀಪಾವಳಿ ಹಬ್ಬ ಕಳೆದ ತಕ್ಷಣ ಬರೋದೇ ಈ ತುಳಸಿ ಹಬ್ಬ. ತುಳಸಿ ಕಟ್ಟೆಗೆ ಬೆಟ್ಟದ ನೆಲ್ಲಿಕಾಯಿನ ಸಿಕ್ಸಿ ತಾಯಿನ ಮದುಮಗಳಾಗಿ ಸಿಂಗಾರ ಮಾಡಿ ತುಳಸಿ ವಿವಾಹ ಅನ್ನೋ ತರ ಅಲಂಕಾರ ಮಾಡ್ತೀವಿ. ಪುರಾಣದ ಪ್ರಕಾರ ತುಂಬಾ ಕಥೆಗಳಿರ್ಬೋದು, ಆದ್ರೆ ನಾವು ಸಹಜವಾಗಿ ನಮಗ್ ಗೊತ್ತಿರೋ ರೀತಿಲಿ ಪೂಜೆ ಮಾಡ್ತೀವಿ. ಎಲ್ಲರೂ ಒಂದ್ಸಲ ಪೂಜೆ ಮಾಡಾದ್ಮೇಲೆ ನಾನು ಪಾರು ಅತ್ತಿಗೆ ಸೇರ್ಕೊಂಡು ನೆಲ್ಲಿಕಾಯಿ ದೀಪನ ಬೆಳಗಿದ್ವಿ. ತುಳಸಿ ಹಬ್ಬ ಮಾಡ್ಬೇಕಾದ್ರೆ ಈ ನೆಲ್ಲಿಕಾಯಿ ದೀಪ ತುಂಬಾನೇ ಶ್ರೇಷ್ಠ. ನಾವು ಪೂಜೆ ಮಾಡ್ಬೇಕಾದ್ರೆ ತುಳಸಿ ಕಟ್ಟೆ ಮೇಲೆ ಶ್ರೀರಾಮ ಹಾಗೂ ಸೀತೆಯ ವಿಗ್ರಹವನ್ನು ಇಡ್ತೀವಿ. ಇಡೋದು ಯಾಕಂದ್ರೆ ಶ್ರೀರಾಮ ಹಾಗೂ ಕೃಷ್ಣ ವಿಷ್ಣುವಿನ ಅವತಾರ. ಪಾರ್ವತಿ ದೇವಿಯ ವೃಂದಾವನದಲ್ಲಿದ್ದ ಈ ತುಳಸಿಯೇ ರುಕ್ಮಿಣಿ ಅಂತ ಹೇಳ್ತಾರೆ. ಹಾಗಾಗಿ ಈ ತುಳಸಿಯು ಕೃಷ್ಣನಿಗೆ ಪ್ರಿಯವಾದವಳು. ಎಲ್ಲರ ಮನೆಯ ತುಳಸಿ ಕಟ್ಟೆಯಲ್ಲೂ ಶ್ರೀಕೃಷ್ಣನು ನೆಲೆಸಿರ್ತಾನೆ ಅನ್ನೋ ಮಾತಿದೆ. ಹಾಗಾಗಿ ಪ್ರತಿ ಮನೆಯ ಮುಂದೆಯೂ ಈ ತುಳಸಿ ಕಟ್ಟೆ ಇರುತ್ತೆ. ಒಂದು ತುಳಸಿ ಇದ್ರೂ ಸಾಕು, ಅದನ್ನೇ ವೃಂದಾವನ ಅಂತಾನೂ ಕರೀತಾರೆ. ಪೂಜೆ ಅರ್ಚನೆ ಮುಗಿಸಿ ದೇವರಿಗೆ ನಿವುಳ್ಸಿ ಕಾಯಿ ಹೊಡಿಬೇಕು. ಅದಾದ್ಮೇಲೆ ದೇವರಿಗೆ ಮಂಗಳಾರತಿ ಬೆಳಗಿದ್ವಿ. ಪೂಜೆ ಎಲ್ಲ ಮುಗಿಸಿದ್ಮೇಲೆ ಫೋಟೋ ಅಂತೂ ತಕ್ಕೊಳ್ಳೇಬೇಕಲ್ಲ. ಹಾಗೆ ಫೋಟೋ ತೆಗೆಸ್ಕೊಂಡು ನಮ್ಮೂರಿಂದ ಅಮ್ಮ ಅತ್ತಿಗೆ ಬಂದಿದ್ರು. ಅವ್ರಿಗೆ ಬಾಗ್ನ ಕೊಟ್ವಿ. 3 ಜನ ಬಾಗ್ನ ತಗೋಬೇಕು ಅಂತ ಹೇಳಿ ಮೊದಲಿಗೆ ನಾನು ಅಮ್ಮ ಅತ್ತಿಗೆ ಬಾಗ್ನ ತಗೊಂಡ್ವಿ. ಮನೇಲಿ ಹಿರಿ ಸೊಸೆ ಪಾರು. ಸೊ ಹಾಗಾಗಿ ಅವ್ರ ಕೈಲೇನೆ ನಮ್ಮಮ್ಮ ಮತ್ತೆ ಅತ್ತಿಗೆಗೆ ಬಾಗಿನ ಕೊಡಕ್ಕೆ ಹೇಳ್ದೆ. ನಾನು ಪಾರು ತುಳಸಿ ಹಬ್ಬನ ಇದೇ ಮೊದಲನೇ ಸಲ ಒಟ್ಟಿಗೆ ಆಚರಿಸ್ತಿದ್ದೀವಿ. ತುಳಸಿ ಪೂಜೆ ಅಂತೂ ತುಂಬಾನೇ ಚೆನ್ನಾಗಿ ನಡೀತು. ಎಲ್ಲರೂ ಸೇರ್ಕೊಂಡು ಈ ತರ ಹಬ್ಬ ಮಾಡ್ತಾ ಇದ್ರೆ ಅದೇನೋ ಮನ್ಸಿಗೆ ಒಂಥರ ಖುಷಿ. ಮನೇಲಂತೂ ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ಒಂದಾದ್ಮೇಲೆ ಒಂದು ಹಬ್ಬನ ಆಚರಿಸ್ತಾನೆ ಇದ್ದೀವಿ. ಪಾರು ಅವರು ಎಲ್ಲರಿಗೂ ಬಾಗ್ನ ಕೊಟ್ಟು ಆಶೀರ್ವಾದ ತಗೊಂಡ್ರು. ಈ ಸಲ ಹಬ್ಬಕ್ಕೆ ಸರಿಯಾಗಿ ಸರ್ಪ್ರೈಸ್ ಆಗಿ ನಮ್ಮ ಅಮ್ಮ ಮತ್ತೆ ಅತ್ತಿಗೆನೂ ಬಂದಿದ್ರು. ಅದು ಒಂಥರ ಖುಷಿ ಆಯ್ತು. ಇನ್ನೇನು ಅಮ್ಮ ಮತ್ತೆ ಅತ್ತಿಗೆಗೆ ಪಾರು ಅವರೇ ಬಾಗಿನ ಕೊಟ್ಟಿದ್ರು. ಹಾಗಾಗಿ ನಾನು ಪಾರು ಅವ್ರಿಗೆ ಒಬ್ರಿಗೇನೆ ಬಾಗಿನ ಕೊಟ್ಟು ಅಮ್ಮ ಮತ್ತೆ ಅತ್ತಿಗೆಗೆ ಕುಂಕುಮ ಕೊಟ್ಟೆ. ನಮ್ಮಮ್ಮ ಈ ಸಲ ನನ್ನ ನೋಡಿ ಸರ್ಪ್ರೈಸಿಂಗ್ ಆದ್ರು. ಮನೇಲಿರ್ಬೇಕಾದ್ರೆ ಒಂದು ಪೂಜೆನೂ ಮಾಡ್ದಿರೋಳು ಮದುವೆ ಆದ್ಮೇಲೆ ಇಷ್ಟೊಂದೆಲ್ಲ ಕಲ್ತ್ಲಾ ಅಂತ. ಯಾಕಂದ್ರೆ ನಮ್ಮ ಮಂಗಳೂರು ಸಂಪ್ರದಾಯಕ್ಕೂ ಹಾಸನ ಸಂಪ್ರದಾಯಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮಂಗಳೂರಲ್ಲೇ ಒಂಥರ ಹಬ್ಬನ ಆಚರಿಸಿದ್ರೆ ಇಲ್ಲಿ ಹಾಸನಲ್ಲೇ ಇನ್ನೊಂಥರ ಆಚರಿಸ್ತಾರೆ. ಹಾಗೆ ಕುಂಕುಮ ಎಲ್ಲ ಕೊಟ್ಟಾದ್ಮೇಲೆ ನಾನು ಅಮ್ಮ ಮತ್ತೆ ಅತ್ತಿಗೆಯಿಂದ ಆಶೀರ್ವಾದ ತಗೊಂಡೆ. ಅದಾದ್ಮೇಲೆ ನಮ್ಮತ್ತೆನೂ ನನಗೆ ಆಶೀರ್ವಾದ ಮಾಡಿದ್ರು. ಇನ್ನೇನು ಪೂಜೆನೂ ಆಯ್ತು, ನೈವೇದ್ಯನೂ ಆಯ್ತು. ಕಡೆಯದಾಗಿ ದೇವ್ರಿಗಿಟ್ಟಿರೋ ನೈವೇದ್ಯನೆಲ್ಲ ಅಲ್ಲೇ ಕೂತ್ಕೊಂಡು ಹಂಚ್ಕೊಂಡ್ವಿ. ಇವತ್ತಿನ ಈ ಹಬ್ಬ ಅಂತೂ ತುಂಬಾನೇ ಚೆನ್ನಾಗಿ ನಡೀತು. ಮನ್ಸಿನ ನೆಮ್ಮದಿ ಜೊತೆಗೆ ಖುಷಿಯಾದ ವಾತಾವರಣ. ಇದಿಷ್ಟು ಇವತ್ತಿನ ವ್ಲಾಗ್. ಯಾರ್ಯಾರಿಗೆ ನಮ್ಮ ಈ ಹಬ್ಬದ ಆಚರಣೆ ಇಷ್ಟ ಆಯ್ತು ಮನಸ್ಸು ತುಂಬಿ ಹಾರೈಸಿ. ಥ್ಯಾಂಕ್ ಯು.